ವಿನಯ್ ಆ್ಯಕ್ಚುಲಿ ಓವರಾಗೂ ಆಡ್ತಾರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನೋಡ್ತಾ ಇದ್ದೀನಿ. ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು ಮ್ಯಾಮ್ ಈ ಸಲ? ಮೋಸ್ಟ್ ಪ್ರಾಬಬ್ಲಿ ಸಂಗೀತ ಆರ್ ಕಾರ್ತಿಕ್. ಯಾಕೆ ಅವರಿಬ್ರು? ಕಾರ್ತಿಕ್ ನ್ಯಾಚುರಲ್ ಆಗೇ ಇದ್ದಾರೆ, ಮತ್ತು ಸಂಗೀತ ಬಂದರೆ ಶಿ ಈಸ್ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಆ್ಯಂಡ್ ಕಂಪೇರ್ಡ್ ಟು ಜಸ್ಟ್ ಐ ವಾಂಟೆಡ್ ಟು ಗಿವ್ ಒನ್ ಮೆಸೇಜ್ ಟು ವಿನಯ್ ಟು ಬಿ ಫ್ರ್ಯಾಂಕ್ ವಿತ್ ಇನ್ ದಿಸ್ ಥ್ರೂ ದಿಸ್ ಮೀಡಿಯಾ ಸೆಲ್ಫ್. ಅವರು ರಾಂಗ್ ಅಸಂಪ್ಷನ್ ಜಾಸ್ತಿ ಮಾಡ್ತಾರೆ, ರಾಂಗ್ ಥಿಂಕಿಂಗು, ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ, ಮತ್ತು ಅದೇ ಥರ ಓವರಾಗೂ ಆಡ್ತಾರೆ. ಒಂದು ಸಮ್ಟೈಮ್ಸ್ ಇನ್ನೊಬ್ಬರನ್ನ ದಾಳಿ ಮಾಡೋದೇ ಆಗಲಿ, ಅದು ಸ್ವಲ್ಪ ಎಲ್ಲೋ ಕಡಿಮೆ ಮಾಡಿಕೊಂಡ್ರೆ ಈಸ್ ಎ ವಂಡರ್ಫುಲ್ ಪರ್ಸನ್ ಆ್ಯಂಡ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಪರ್ಸ್ನಾಲಿಟಿ. ಬಟ್ ದ ಥಿಂಗ್ ಈಸ್ ಹಾಗೆ ಅಲ್ವಾ, ಹೇಗೆ ಥಿಂಕ್ ಮಾಡ್ತಿರೋ ಹಾಗೆ ನಡೆಯುತ್ತೆ ಅಂತಾರಲ್ಲ, ಹಾಗೆ ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದಿತ್ತು. ಥ್ರೂ ಔಟ್ ಒಂದು ಪರ್ಸ್ನಾಲಿಟಿ ಅಂತ ಬಂದಾಗ, ಒಂದು ವ್ಯಕ್ತಿತ್ವ ಅಂತ ಬಂದಾಗ ಅದು ಕನ್ಸಿಡರ್ ಆಗುತ್ತೆ. ನಾಟ್ ಓನ್ಲಿ ಔಟ್ಫಿಟ್, ಆಯಿತಾ, ಅವರ ವ್ಯಕ್ತಿತ್ವನೂ ಕನ್ಸಿಡರ್ ಆಗುತ್ತೆ. ಅದನ್ನು ಸ್ವಲ್ಪ ಎಲ್ಲೋ ಒಂದು ಕಡೆ ಸರಿ ಮಾಡ್ಕೋಬೇಕು ಅವರು ತುಂಬಾ. ಅದೊಂದು ಓಕೆ. ಇನ್ನು ಡ್ರೋನ್ ಪ್ರತಾಪ್ ಬಂದಾಗ ಓಕೆ, ಒಂದು ಚಾನ್ಸು ಈಸ್ ರಿಯಲಿ ಹಿ ಹ್ಯಾಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ದಿಸ್ ಮೀಡಿಯಾ, ಯಾವುದು ಬಿಗ್ ಬಾಸ್ ಇದಕ್ಕೆ. ಯಾಕೆಂದರೆ ದೇ ಹ್ಯಾವ್ ಗಿವನ್ ಒನ್ ಚಾನ್ಸ್ ಟು ಹಿಮ್. ಬಟ್ ಓಕೆ, ಈಸ್ ಆಲ್ಸೋ ವೆರಿ ಗುಡ್ ಕ್ಯಾಂಡಿಡೇಟ್ ಅನಿಸುತ್ತೆ. ಟೋಟಲ್ ಓವರಾಲ್ ಇದು ಬಂದಾಗ ಕಾರ್ತಿಕ್ ಆ್ಯಂಡ್ ಸಂಗೀತ ದ ಮೋಸ್ಟ್ ಕಾಂಪಿಟೇಟರ್ಸ್ ಇನ್ ದಿಸ್ ಬಿಗ್ ಬಾಸ್. ನಿನ್ನೆ ಒಂದು ಜಗಳ ಆಯಿತು. ಹಾಂ, ಡ್ರೋನ್ ಪ್ರತಾಪ್ ಅವರು ಮತ್ತು ನಾನು ಟು ಬಿ ಫ್ರ್ಯಾಂಕ್ ವಿತ್ 10 ಸೆಷನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಫಸ್ಟು ಒಂದು ನೋಡಿದ್ದು ಅಷ್ಟೇ ಬಿಗ್ ಬಾಸು, ಆ್ಯಂಡ್ ಐ ವಾಸ್ ವೆರಿ ಬಿಸಿ ವಿತ್ ಮೈ ಓನ್ ಪ್ರೊಫೆಷನ್ ಆ್ಯಂಡ್ ಆಲ್. ಬಟ್ ಇವಾಗ ಈ ಸೀಸನ್ ಮಾತ್ರ ನಾನು ನೋಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಅದು ಈ ಸೀಸನಲ್ಲೇ ಡ್ರೋನ್ ಪ್ರತಾಪ್ ನಿನ್ನೆ ಆಗಿತ್ತು. ಡ್ರೋನ್ ಪ್ರತಾಪ್ ಅವರು ಮತ್ತು ವಿನಯ್ ಅವರು ಜಗಳ ಆಡಿದ್ರು. ಏನಕ್ಕೆ ಇರ್ಬೋದು? ಅದೇ ಅವನೇನೋ ಚೀಪ್ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದಾಗ ಅದು ಅಫ್ಕೋರ್ಸ್ ಅಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂತಂದರೆ ಇವಂದು ವಿನಯ್ ಅವ್ರದ್ದೇನು ಏನಂತಾರೆ ಅಭಿಪ್ರಾಯ ಅಂತಂದರೆ, ನನಗೆ ಬೇರೆಯವರು ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ನಾನು ಯಾವ ಥರ ಮಾತಾಡ್ತೀನಿ, ಆ ಥರ ಬೇರೆಯವರು ನನ್ನ ಮೇಲೆ ಮಾಡಬಾರ್ದು ಅಂತ. ಅದು ಹೆಂಗೆ ಸರಿ ಹೋಗುತ್ತೆ? ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ರೆಸ್ಪೆಕ್ಟ್ ಫ್ರಮ್ ಅದರ್ಸ್, ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದೆಮ್ ಆಲ್ಸೋ, ಆಯಿತಾ? ಆ ಥರ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋದು ವೈ ಹಿ ಈಸ್ ಟೇಕಿಂಗ್ ಆಲ್ ದ ಪರ್ಸನಲ್ ರೀಸನ್ಸ್ ಔಟ್ಸೈಡಲ್ಲಿ ಇರೋದು ಎಲ್ಲ. ಇಲ್ಲಿ ಬಿಗ್ ಬಾಸಿಗೆ ಬಂದಿದ್ದೀರಾ ಅಂದರೆ ಆಲ್ ಆರ್ ಈಕ್ವಲ್ ಅಷ್ಟೇ. ಟ್ರೀಟ್ ದೆಮ್ ಹ್ಯಾಸ್ ಎ ಈಕ್ವಾಲಿಟಿ ಆ್ಯಕ್ಚುಲಿ. ಅವ್ರಿಗೊಂದು ಸ್ವಲ್ಪ ವಿತ್ ರೆಸ್ಪೆಕ್ಟ್ ಟ್ರೀಟ್ ಮಾಡಬೇಕಾಗುತ್ತೆ. ಎವ್ರಿಬಡಿ ಡಿಸರ್ವ್ ದಟ್ ರೆಸ್ಪೆಕ್ಟ್. ಬಟ್ ವಾಟ್ ಎವರ್ ಹೀ ಈಸ್ ಥಿಂಕಿಂಗ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಯಾರ್ದು? ವಿನಯ್. ಸೊ ಡ್ರೋನ್ ಪ್ರತಾಪ್ ಅವ್ರದ್ದು ಕರೆಕ್ಟಾ? ಡ್ರೋನ್ ಪ್ರತಾಪ್ ಅವ್ರು ಕರೆಕ್ಟ್ ಅಂತಲ್ಲ, ಅವರು ಅಸರ್ಟಿವ್ ಆಗಿ ನಿಂತುಬಿಟ್ಟಿದ್ದಾರೆ. ಇವಾಗ ಏನಾದರೂ ಆಗಲಿ ನಾನು ಹೀಗೆ ಅಸರ್ಟಿವ್ ಆಗಿ ಆನ್ಸರ್ ಮಾಡಿಕೊಂಡು ಇರ್ತೀನಿ ಅಂತ. ಈಗ ಅವರು ಒಂಥರ ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಏನಂದ್ರು ನಾನು ಅನ್ನಿಸ್ಕೊಳಕ್ಕೆ ರೆಡಿ ಇಲ್ಲ ಅಂತ ತುಂಬಾ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ಮೇಡಮ್. ಅಲ್ಲಿರೋರೆಲ್ಲ ಬಂದಿರೋರೆಲ್ಲ ಸಾಚಾಗಳು ಅಂತಲೂ ಹೇಳಲ್ಲ, ಅಥವಾ ತುಂಬ ಕೆಟ್ಟವರು ಅಂತ ಅಲ್ಲೇ ಹೇಳಲ್ಲ. ಒಂದೊಂದು ಪರ್ಸ್ನಾಲಿಟಿ, ಒಂದು ನೆಗೆಟಿವ್ ಪರ್ಸ್ನಾಲಿಟಿಗಳು ಇರ್ಬೋದು, ಪಾಸಿಟಿವ್ ಪರ್ಸ್ನಾಲಿಟಿಗಳಾಗಿರ್ಬೋದು, ತೊಗೊಂಬಂದು ಒಂದು ಕಡೆ ಹಾಕಿದ್ದಾರೆ. ಆವಾಗ ಈ ಥರ ಘರ್ಷಣೆಗಳೆಲ್ಲ ನಡೆಯೋದು ಸಹಜನೇ. ಅವಾಗ ಅವ್ರು ಸರಿನಾ ಇವ್ರು ಸರಿನಾ, ಇವ್ರು ರಂಗ ಅನ್ನೋದು ಫಸ್ಟ್ ಆಫ್ ಆಲ್ ತಪ್ಪು. ಅಲ್ಲಿ ಏನು ಆಟ ಆಡೋಕ್ಕೆ ಬಂದಿದ್ದಾರೋ ಅದನ್ನ ಅವ್ರು ಆಟ ಆಡ್ತಾ ಇದ್ದಾರೆ. ಲೆಟ್ ಅಸ್ ಸ್ಪೆಕ್ಟೇಟರ್ ಆಗಿ ನೋಡ್ಕೋಬೇಕು ಅಷ್ಟೇ. ನಾವು ಅಷ್ಟೇ ನೋಡಿಕೊಂಡು ಒಂದು ಅಷ್ಟೇ. ಸೊ ಡ್ರೋನ್ ಪ್ರತಾಪ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿ ನಿನ್ನೆನೇ ಏನಕ್ಕೆ ವೈಲೆಂಟ್ ಆದ್ರು ಅಷ್ಟೊಂದು? ಅಫ್ಕೋರ್ಸ್ ಅಲ್ಲ, ಒಂದು ಹಸುನೇ ತಗೊಳ್ಳಿ, ಜಾಸ್ತಿ ಅದು ಕೆದಕ್ತಾ ಇದ್ರೆ ಒಂದು ದಿವಸ ತಿರುಗಿ ನಿಲ್ಲುತ್ತೆ. ಡ್ರೋನ್ ಪ್ರತಾಪನು ಹಾಗೇನೆ ಆಯ್ತು. ಅವ್ರು ತುಂಬ ಕೇಳಿಬಿಟ್ಟಿದ್ದಾನೆ, ಕೇಳಿ ಇವಾಗ ಎದುರು ಬಿದ್ದಿದ್ದಾರೆ. ವಾಟ್ ಈಸ್ ರಾಂಗ್ ವಿತ್ ದಟ್? ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ.